ಈಗ ಯಾರು ಗೊತ್ತಿಲ್ಲ ಅಂತ ಕೇಳ್ಬೇಕಲ್ಲ ಒಬ್ಬನ ತರಬಿ. ಇಲ್ರಿ ಇಲ್ಲಿ ಗೌಡ್ರ ಮನೆಗೆ ಹೋಗ್ಬೇಕಾಯ್ತಿ, ಗೌಡ್ರ ಮನೆ ಎಲ್ಲಿ ಅಂತ ಮನ್ಕೊಡೋದು ಅಜ್ಜಾರನ್ರಿ. ಹಾಂ ಹೌದಪ್ಪ, ಗೌಡ್ರ ಮನೆ ಎಲ್ಲೈತೆ ಅಂತ ಕೇಳಿದ್ರೆ ಅವೇನು ಅನ್ಬೇಕು, ಗೊತ್ತೈತೆ ಅಂತಾರೆ ಹೇಳ್ಬೇಕು, ಗೊತ್ತಿಲ್ಲ ಅಂತಾರೆ ಹೇಳ್ಬೇಕು. ಅವೇನಂದ ನನಗೆ, ಇಲ್ರಿ ಅವ್ರಿಗೆ ನಮ್ಗೆ ಆಗೋದಿಲ್ಲ ಅಲ್ರಿ ಅಂದವ. ಅಲ್ಲ ಇವನು ಸಾಮ ಮುಂದೆ ಹೇಳೋದೇನೈತೆ ಅದ್ರಾಗ, ಅವ್ರಿಗೆ ನಮ್ಗೆ ಆಗೋದಿಲ್ಲ ಅಂದ ಕೂಡಲೇ ನಾ ಅಂದೆ ಅಂಥದ್ದೇನಾಗಿದೆ, ನಾನು ಸುಮ್ಮನೆ ಹೋಗಿದ್ರು ನಂದು ಚಲೋ ಇತ್ತು. ಅವ ಏನು ಅನ್ಬೇಕು, ಅವ್ರಿಗೆ ನಮಗೆ ಆಗೋದಿಲ್ಲ ಅಂತ ಅಂಥದ್ದೇನಾಗಿತ್ತು, ಅದೊಂದು ದೊಡ್ಡ ಪುರಾಣ ರೇ ಅಜ್ಜಾರ ಅಂದವ. ದಂದು ಜಗ ತೊಗೊಂಡು ಪುರಾಣ ಕಚ್ಕೊಂಡು ಕೂತಾನ ಅದನ್ನು. ಮತ್ತು ಅವನು ಪುರಾಣ ಕಚ್ಕೊಂಡ್ರೆ ಮತ್ತೆ ಇವೆಲ್ಲ ಇಲ್ಲಿ ಹೋಗ್ಬೇಕು. ಅಲ್ಲಿ ನೋಡಿ ನಿನ್ನ ಪುರಾಣ ಒಂದು ಸ್ವಲ್ಪ ಹೇಳ್ತೀನಿ ಅಂದಾಗ ಅಜ್ಜರ ಅದನ್ನು ಹೇಳಕ್ಕೆ ನಿಮ್ಮ ಹಂಗೆ ಒಂದ ತಾಸ್ನಾಗ ಹೇಳಕ್ಕೆ ಮುಗಿಯಂಗಿಲ್ರಿ ಅಂದವ. ಏನು ಅದರ ಒಂದು ಸ್ವಲ್ಪ ಸಣ್ಣದು ಮಾಡಿ ಹೇಳು. ಅವಾಗ ಚಲೋ ಮಾಡಿದವ, ಅಜ್ಜರ ಗೌಡಪ್ಪನ ಹೆಸರು ತೆಗಿಯಂಗಿಲ್ರಿ, ನಾನು ಅಟ್ಟ ತಿಳ್ಕೊಂತೀನಿ ನಮ್ಮ ಇದ್ರನ್ಯಾವ ಅಂತ ಅಂದ್ರೆ ನೀವು ಗೌಡ್ರ ಅಂತಾರೆ ತಿಳ್ಕೊರಿ ಅಂದವ. ಹ್ಞೂ ಅಂದೆ. ನಮ್ಮ ಮನೆ ಅವ್ರ ಮನೆ ಹಿಂಗದವ್ರಿ ಅಜ್ಜಾರ. ಹೆಂಗೆ ಹೆಂಗದವು ಮಾತಾಡ್ರಿ ಒಂದು ಸ್ವಲ್ಪ, ನಾನು ಕಾಣ್ತೈತಿಲ್ಲ ಇಲ್ಲಿ. ನಮ್ಮ ಮನೆ ಅವ್ರ ಮನೆ ಹೆಂಗದವ, ಇದ್ರಾ ಬದ್ರ ಇದ್ದ ಇಟ್ಟು ಪುರಾಣ ಮಾಡ್ಕೊಂಡ ನೀವು. ಇದ್ರಾ ಬದ್ರ ಅದಾವ ಓಕೆ. ಏನಾಯ್ತು ಮುಂದೆ, ನಮ್ಮ ಮನ್ಯಾಗನು ಒಂದು ನಾಯಿ ಐತ್ರಿ. ಹ್ಞೂ ನಾಯಿ ಇರ್ತಾವೆ, ಎಲ್ಲರ ಮನೆಯಾಗ ಇರ್ತಾವೆ. ಅಜ್ಜಾರ ನಮ್ಮ ಮನ್ಯಾಗನು ಒಂದು ನಾಯಿ ಐತಿ. ಆ ನಾಯಿ ಏನು ಮಾಡೈತೆ ಅಂದ್ರೆ ನಮ್ಗೆ ಯಾರು ಬೇಡಾಗಿರಲ್ಲ. ಯಾರು ಬೇಡಾಗಿರ ಇದ್ರ ತಲೆಗಿರಲಿ, ಇದು ಲಾಸ್ಟ್ ಮಟ್ಟನ ತಲೆಗಿರಲಿ. ನಮಗೆ ಯಾರು ಬೇಡಾಗಿರಲ್ಲ, ಅವ್ರ ಮನೆ ಮುಂದೆ ಸುಮ್ಮನೆ ಹಿಂಗೆ ಅಡ್ಡಾಡ್ಕೊಂತ ಹೊಂಟೈತ್ರಿ. ಹೋಗೋ ಟೈಮ್ದೊಳಗೆ ಆ ಒಂದು ಕಲ್ಲು ತಗೊಂಡು ಅವ್ರ ಮನೆ ನಾಯಿ ನಮ್ಮ ಮನೆ ಮುಂದೆ ಬಂದಾಗ ಒಂದು ಕಲ್ಲು ಹೋಗದಾಳ ನಮ್ಮ ಹೆಣ್ಮಗಳು. ನಮ್ಮ ಮನೆ ಹೆಣ್ಮಗಳು ಒಂದು ಕಲ್ಲು ಹೋಗಿದ್ರೆ ಆ ಹೆಣ್ಮಗಳು ಏನು ಮಾಡ್ಯಾಳ, ನನ್ನ ನಾಯಿ ಕಲ್ಲು ಹೋಗಿತೀರಾ ಅಂತ ತಿಳ್ಕೊಂಡು ಒಣಕಿ ತೊಗೊಂಡು ಬಂದು ಸೊಂಟ ಮುರಿಯೋಂಗೆ ನಮ್ಮ ನಾಯಿ ಹೊಡೆದಾಳ್ರಿ. ಮುಗಿತಲ್ಲಿ ನೀ ಕಲ್ಲು ಹೋಗಿದ್ದೆ, ಅವ್ರು ಸೊಂಟ ಮುರಿದಾರೆ, ಮುಗಿತು. ಇನ್ನೇನೈತೆ ಮುಂದೆ, ಇಲ್ಲೇ ಇರೋದ್ರ ಟ್ವಿಸ್ಟ್ ಅಂದವ. ಮುಂದೇನಾಯ್ತು, ಆ ನಾಯಿ ಯಾವಾಗ ಕಲ್ಲು ಹೋಗೋದು ಸೊಂಟ ಮುರ್ಕೊಂಡು ಆ ನಾಯಿ ಆಡು ನಾಯಿ ಜಗಳಕತ್ತಿದ್ವಿ. ನಮ್ಮ ನಾಯಿ ಬರೀ ಕಲ್ಲು ಹೊಡ್ಸ್ಕೊಂಡು ಬಂದೈತ್ರಿ, ಅವ್ರ ನಾಯಿ ಬರೀ ಕಲ್ಲು ಹೊಡ್ಸ್ಕೊಂಡು ಹೋಗೈತ್ರಿ. ನಮ್ಮ ನಾಯಿ ಸೊಂಟ ಮುರ್ಕೊಂಡು ಬಿದ್ದೈತ್ರಿ. ಅದು ಸಿಟ್ಟು ತಡೆಯೋಕ್ಕಾಗ್ಲಾರ್ದನ ನಮ್ಮ ಮನೆ ಹೆಣ್ಮಕ್ಳು ಅವ್ರ ಕೂಟ ಜಗಳಕ್ಕೆ ಬಿದ್ದಾರ್ರಿ. ಅವ್ರು ಇಬ್ರು ಜಗಳ ಮಾಡೋದು ನಮಗೆ ಗೊತ್ತಾತ್ರಿ. ಆ ಗೌಡಪ್ಪನ ಕೂಟಾಗ ನಾ ಜಗಳಕ್ಕೆ ಬಿದ್ದೇನ್ರಿ. ಆ ಜಗಳ ನೋಡ್ಕೊಂಡು ಯಾರೋ ಒಬ್ಬ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟನ್ರಿ. ಅವ್ರು ಬಂದು ನನ್ನ ಅರೆಸ್ಟ್ ಮಾಡ್ಯಾರ್ರಿ. ಅರೆಸ್ಟ್ ಮಾಡಿದ ಜಗಳ FIR ಆಗೈತ್ರಿ. FIR ತೊಗೊಂಡು ಕೋರ್ಟ್ಗೆ ಹೋಗಿನ್ರಿ ಅಂದ. ಎದ್ರ ಸಂಬಂಧಿದ ಇಷ್ಟ ತಿಳ್ಕೊಂಬಿಡ್ರಿ ನೀವು. ನಾಯಿ ಜಗಳ ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ಯ ನೀವು. ಪೊಲೀಸ್ ಸ್ಟೇಷನ್ಗೆ ಹೋದ ಕೂಡಲೇನ ಆಯ್ತು, ಮುಂದೇನಾಯ್ತು? ಅವಾಗ ನಾನು ಹಂಗೆ ಕೇಳಿದೆ, ಹೌದು ನೀವು ಇಷ್ಟೆಲ್ಲ ಜಗಳ ಆಡೋ ಮಟ್ಟ ಆ ನಾಯಿಯಲ್ಲಿದ್ವು ನಾನು. ಅವ ಅಂದ, ಅಜ್ಜರ್ ಏನಂದು ನೋಡ್ರಿ, ನಾವು ಜಗಳಾಡಕತ್ತಿದ್ವಿ, ಯಾರೋ ಮಕ್ಕೊಂಡು ನಮ್ಮನ್ನು ನೋಡಕತ್ತಿದ್ವಿ ರೀ ಅಂದ. ಏನು ಮಾಡ್ತೀರಿ, ನಾಯಿ ಜಗಳಾಡಕತ್ತಿದ್ದನ್ನು ನೋಡ್ಕೊಂಡು ಅವು ಹೊಳ್ಳಿ ಈ ಕಡೆ ಬರ್ತಾವ ಅಂತಂದ್ರೆ ವಿಚಾರ ಮಾಡ್ಕೊಡ್ರಿ. ನಾಯಿ ಗೊತ್ತದ ಜಗಳಾಡಿದ ಮೇಲೆ ಕೂಡಬೇಕು ಅಂತ, ಆದ್ರೆ ಮನುಷ್ಯ ಮಾತ್ರ ಅಗದಿ ಏನು ನೋಡ್ಬೇಕು ಅವ್ನ ಆಟನ. ಯಾರು 4 ಮಂದಿ ಇದ್ರಂದ್ರೆ ಆ 4 ಮಂದಿಗೆ ಗೊತ್ತಾಗ್ಲಿ ಅಂತ ಇಂಥವ್ರ ಮೇಲೆ ಏನೋ ಪ್ರಯೋಗ ಮಾಡ್ತಿರ್ತಾನೆ. ನೋಡಪ್ಪ, ನೀ ಏನಾದ್ರೂ ಶಕ್ತಿ ಐತೆ ಅಂತ ತಿಳ್ಕೊಂಡು ಬಲಹೀನರನ್ನ ನೀ ಹೊಡ್ಯಾಕ್ ಹೋದೆ ಅಂದ್ರೆ ಮ್ಯಾಗ ಒಬ್ಬ ಭಗವಂತ ಬಲವಂತ ಕುಂತಾನ. ಶಕ್ತಿಹೀನರನ್ನ ನೀ ಹೊಡ್ಯಾಕ್ ಹೋದ್ರೆ ಭಗವಂತ ಬಲವಂತರನ್ನು ಹೊಡಿತಾನ ಅನ್ನುವಂಥದ್ದನ್ನ ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ನೀ ಏನಾದ್ರೂ ಯಾರನ್ನಾದ್ರೂ ಗೆಲ್ಲಬೇಕಾಗಿತ್ತು ಅಂತಂದ್ರೆ ಗುದ್ದಾಡೇ ಗೆಲ್ತೀನಿ ಅನ್ನುವಂಥ ಪ್ರಯತ್ನಕ್ಕೆ ಹೋಗಕ್ಕೆ ಹೋಗ್ಬೇಡಪ್ಪ. ಈ ಜಗತ್ತಿನೊಳಗೆ ನಿನ್ನ ಕೈಯಾಗ ತೋಳಿನೊಳಗೆ ತಾಕತ್ತೈತೆ ಅಂತ ತಿಳ್ಕೊಂಡು 4 ಮಂದಿ ಹೊಡೆದು ಗೆಲ್ಲಬಹುದು. ನೀ ಅಟ್ಟ ತೋಳಿನೊಳಗೆ ತಾಕತ್ತಿದ್ರ 4 ಮಂದಿ ಅಟ್ಟ ಹೊಡೆದು ಗೆಲ್ಲಾಕ್ ಬರ್ತದೆ. ಅದ ತೋಳನ್ನ ಇಂಥ ವೇದಿಕೆ ಮೇಲೆ ಬಂದು ನಿಮ್ಮಂಥ ಸಾವಿರಾರು ಮಂದಿ ಕೈ ಮುಗಿದು ಬಿಟ್ರೆ ಸಾವಿರ ಮನಸ್ಸುಗಳನ್ನ ಗೆಲ್ಲುವಂಥ ತಾಕತ್ತ ಕೈ ಮುಗಿದ್ರೊಳಗೆ ಐತೆ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅಂತಹ ಕೋಲನ್ನ ಹಿಡ್ಕೊಂಡು ಎಲ್ಲ ಆಕಳನ್ನ ಹೆದರ್ಸ್ತಿದ್ನಲ್ಲ, ಅವಾಗ ಆ ವಚನ ಏನು ಬರ್ಕೊತಾನಂದ್ರ, ಒಂದೇ ಥರದ ಆಕಳಲ್ಲ, 100 ಥರದ ಆಕಳಗಳನ್ನ ಒಂದು ಕೋಲಿನೊಳಗೆ ಎದುರಿಸುವ ಹಂಗ ಈ ದೇಹದೊಳಗೆ ಇರತಕ್ಕಂಥ ಕಾಯ ವಿಕಾರ, ಮನೋವಿಕಾರದ ಅನೇಕ ಅದಾವ. ಮರು ಅನ್ನುವಂಥದ್ದೈತಿ, ಅಜ್ಞಾನ ಅನ್ನುವಂಥದ್ದೈತಿ, ಅನೇಕ ಜಂಜಡ ಅನ್ನುವಂಥದ್ದೈತಿ, ತಾಪತ್ರೆ ಅನ್ನುವಂಥದ್ದೈತಿ. ಇಷ್ಟೆಲ್ಲ ಇರ್ತಕ್ಕಂಥ ಒಳಗಿರುವಂಥ ಈ ಒಂದು ಆಕಳುಗಳನ್ನ ಕಾಯಬೇಕಾದ್ರೆ ಕೊಳ್ಳಾಗ ಇಷ್ಟಲಿಂಗ ಅನ್ನುವಂಥದ್ದು ಬೇಕಪ್ಪ. ಈ ಇಷ್ಟಲಿಂಗ ಅನ್ನುವಂಥದ್ದು ಇತ್ತು ಅಂದ್ರೆ ಮನಸ್ಸನ್ನ ಕಟ್ಟಿ ಹಾಕಿ ಎಲ್ಲ ಇಂದ್ರಿಯಗಳನ್ನ ನಾವು ಭಾಳ ಚಂದ ಇಟ್ಕೊಂಡು ಜೀವನ ಮಾಡ್ಬೋದು ಅನ್ನುವಂಥದ್ದನ್ನ ಒಬ್ಬ ತುರುಗಾಯಿ ರಾಮಣ್ಣ ಇದನ್ನು ಬರೀತಾನಪ್ಪ ಅಂತಂದ್ರೆ ವಿಚಾರ ಮಾಡ್ಕೊಡ್ರಿ. ಇದ್ರ ಮೇಲೆ ಶರಣರು ಎಷ್ಟು ದೊಡ್ಡ ಉದಾತ್ತ ಚಿಂತನೆಯನ್ನ ಇಟ್ಕೊಂಡಿದ್ರು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ಇಷ್ಟ ತಿಳ್ಕೋಬೇಕು. ಈ ದೇಹದ ಮನೆಯವರು ನಿಮ್ಮ ಮನೆ ಸ್ವಚ್ಛ ಮಾಡ್ಕೊಂತಿರಲ್ಲ. ಸತ್ತವರ ಮನೆಯಲ್ಲಿ ಸಂತೆ ನೆರವ ತೆರದಿ, ಸತ್ತವರ ಮನೆಯಲ್ಲಿ ಸಂತೆ ನೆರವ ತೆರದಿ, ಸತ್ತವರ ಮನೆ ಮುಂದೆ ಮಾತೊಂದು ಹೇಳಿ ಹೋಗುವರಲ್ಲದೆ ಸತ್ತವರ ಬದುಕಿಸುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಯಾರಿಗಾರ ಆಗ್ತದೇನು? ಸತ್ತವ್ರು ಸಾಯಬಾರ್ದಂತಂದ್ರೆ ಮತ್ತೆ ಮುಂದೆ ಹುಟ್ಟೋರು ಜಗ ಎಲ್ಲ ಐತಿಲ್ಲ. ನಾವು ಹುಟ್ಟದವ್ ಸಾಯಬಾರ್ದ್ರಿ ಅಂದ್ರೆ ಮಸಣಗಳೆಷ್ಟೋ ಧರೆಯೊಳಗೆ
ಮಸನ ತೊಟ್ಟಿಲಗಳೆಷ್ಟು ಧರೆಯೊಳಗೆ ಮಸನಗಳಷ್ಟು ಈ ಧರೆಯೊಳಗೆ. ಮ್ಯಾಗ ತೊಟ್ಟಿಲು ರೆಡಿ ಆಗೈತೆ ಅಂದ್ರೆ ತೊಟ್ಟಿಲದ ಬಳಿಕ ನಮ್ಮ ಮಸಣ ರೆಡಿ ಹಾಕೊಂಡ ಕುಂತದ. ನೀ ಮತ್ತೆ ಹುಟ್ಟದವರು ಸಾಯಬಾರ್ದು ಅನ್ನೋಂಗೆ ಇದ್ದಿತ್ತಂದ್ರೆ ಮುಂದೆ ಹುಟ್ಟುವಂಥ ಜಗತ್ತಿಗೆ ಜಗ ಎಲ್ಲಿರ್ತಿತ್ತು? ಇದು ಹಳೇದು ಹೋಗಬೇಕಾ? ಶೋರೂಮ್ನಾಗ ಹೊಸ ಗಾಡಿ ಬಂತಂದ್ರೆ ಹಳೆ ಗಾಡಿ ಎಲ್ಲಿ ಇಡ್ತಾರ? ಶೋರೂಮ್ನಾಗ ಹೊಸ ಗಾಡಿ ಬಂದ್ರೆ ಹಳೆ ಗಾಡಿ ಎಲ್ಲಿ ಇಡ್ತಾರ? ಸಗದ ಹಿಂದಕ್ಕೆ ಇಡ್ತಾರ. ಹಳೆ ತಗೊಂಡು ಹೋಗ್ರಿ ಫಸ್ಟ್ ಅಂದ್ರೆ ನಿನ್ನ ಡೇಟ್ ಮುಗ್ದೈತಿ, ಏನು ಮಾಡೋಕ್ಕಾಕತಿ? ಮ್ಯಾನುಫ್ಯಾಕ್ಚರ್ ಡೇಟ್ ಮುಗ್ದೈತಿ ಅಂದ್ರೆ ಹಿಂಸರಿ ಹೊಸ ಗಾಡಿ ಬಂದೈತಿ ಅಲ್ಲಿ ಮುಂದೆ ಹಚ್ತಾರ. ಹಂಗೆ ನಮ್ಮ ಡೇಟ್ ಎಕ್ಸ್ಪೈರ್ಡ್ ಆಗೋದಕ್ಕಿಂತ ಮುಂಚೆಕ್ಕೆ ಕುಂತವ್ರು ಹರ್ತಿ ಗ್ರಾಮದವ್ರು ತಿಳ್ಕೊಬೇಕು, ನಮ್ದು ಯಾವಾಗ ಡೇಟ್ ಎಕ್ಸ್ಪೈರ್ ಆಗ್ತದೆ ಹೇಳಕ್ಕಾಗೋದಿಲ್ಲ. ಎಕ್ಸ್ಪೈರ್ ಆಗೋದಕ್ಕಿಂತ ಪೂರ್ವದೊಳಗೆ 4 ಮಂದಿಗೆ ಇನ್ಸ್ಪೈರ್ ಆಗೇ ಸಾಯ್ಬೇಕನ್ನುವಂಥ ಭಾವನೆಯನ್ನು ಇಟ್ಕೊಂಡು ಬಿಟ್ರೆ ನಮ್ಮಂಥ ಜೀವಿಗಳು ಈ ಜಗತ್ತಿನಾಗ ಯಾರು ಇಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಆ ತುರುಗಾಯಿ ರಾಮಣ್ಣನ ಹತ್ರ ಬಂದಾಗ ಆತ ಅಂತಾನ, ಏನಂತಾನ, ಅಪ್ಪ ಅಲ್ಲಿ ಬಂದೇನು ಮಾಡ್ಲಿ ಅಂದಾಗ ಬಸವಣ್ಣವ್ರಂತಾರ, ಪಶುಪತಿನಾಥ್ ಅವ ಆದ್ರೆ ಗೋಪಿನಾಥ್ ನೀನಪ್ಪ, ನೀನು ಅನುಭವದಾಗ ಚರ್ಚೆ ಮಾಡು ಅಂತ ಅಂದಾಗ ಬಸವಣ್ಣನ ಚರ್ಚೆಯನ್ನ ಪಾಲ್ಗೊಂಡು ಆತ ಎಷ್ಟು ದೊಡ್ಡವಕ್ಕನಂತಂದ್ರ ಆತ ಅಂತಾನ ನೋಡ್ರಿ, ಆಕಳ ಕಾಯಕ್ ಒಂದು ಕೋಲ್ ಇರ್ತೈತಲ್ಲಮ್ಮ, ಕೋಲ್ ಹಿಡ್ಕೊಂಡು ವಚನ ಬರೋದು ನೋಡ್ರಿ. ಆಕಳ ಕಾಯುವಂತ ಕೋಲ್ ಇರ್ತೈತಲ್ಲ, ಕೋಲಿನ ಮೇಲೆ ವಚನ ಬರದ. ಏನು ವಚನ ಬರೀತಾನಂದ್ರ, ಒಂದು ಕೋಲಿನಿಂದ ಹಲವು ವರ್ಣದ ಆಕಳನ್ನ, ಹಲವು ಬಗೆಯ ತಳಿಯ ಆಕಳನ್ನ ಒಂದು ಕೋಲ್ನಾಗ ನಿಯಂತ್ರಣ ಮಾಡ್ತಾನೆ. ಒಂದ ಕೋಲ್. ಈಗ ಗಿಡದಾಗ ಕಾಯಿ ಕುಂತಿರ್ತಾವಲ್ಲ, ಗಿಡದಾಗ 1000 ಕಾಯಿ ಕುಂತಾವ. ಕಾಯಿಗೆ ಕುಂತಂತ ಟೈಮ್ದಾಗ ಹೋಗಿ ಮಲಿಗಾನಲ್ಲಿ ಒಂದೇ ಸಮನ ಕೂಗಾಕತ್ತಿದ್ದನ್ನು ನೋಡಿ ಅವಾಗ ಕಾಗಿಗೆ 1000 ಕಲ್ಲು ಒಗಿತಾನ. 1000 ಕಾಗಿಗೆ 1000 ಕಲ್ಲು ಒಗಿಬೇಕಂತೇನಿಲ್ಲ. ಗಿಡದಾಗ ಕುಂತಿದ್ದು 1000 ಕಾಗಿದ್ರು ಸಹಿತ ಆತ ಒಗದಿದ್ದು ಒಂದು ಕಲ್ಲು ಹಿಂಗೆ ಒಗದ 1000 ಕಾಗಿಗಳು ಎದ್ದು ಹೋಗಿಬಿಡ್ತಾವ. ಗಿಡದಾಗ ಕುಂತಿರುವಂತ 1000 ಕಾಗಿಗಳನ್ನು ಎಬ್ಸಾಕ 1000 ಕಲ್ಲು ಬೇಕಂತೇನಿಲ್ಲ. ಒಂದು ಕಲ್ಲು ಒಗದ್ರು ಸಾಕು, ಎಲ್ಲಾ ಕಾಗಿಗಳು ಎಲ್ಲ ಎದ್ದು ಹೆಂಗೆ ಹೋಗ್ತಾವಲ್ಲ, ಹಂಗೆ ಈ ಶರೀರ ಅನ್ನುವಂಥ ಗಿಡದೊಳಗೆ ಪಾಪ ಅನ್ನುವಂಥ ಕಾಗಿಗಳು ಕುತ್ಕೊಂಡಾವ. ಈ ಪಾಪದ ಕಾಗಿಗಳು ಹೋಗಬೇಕಾಗಿತ್ತು ಅಂದ್ರೆ ಒಮ್ಮೆ ಭಗವಂತನ ನಾಮಸ್ಮರಣೆಯ ಕಲ್ಲು ಈ ದೇಹಕ್ಕೆ ಬಿತ್ತು ಅಂದ್ರೆ ಈ ಪಾಪದ ಕಾಗಿಗಳು ಎಲ್ಲವೂ ಎದ್ದು ಹೊಕ್ಕವ ಅನ್ನುವಂಥ ಕಾರಣಕ್ಕೆ ಈ ಒಂದು ವಿಚಾರವನ್ನು ಕೇಳೋದೇ ಹೊರತಾಗಿ ಮತ್ತೊಂದು ಕಾರಣಕ್ಕಲ್ಲ. ಅದನ್ನ ಹಿಡ್ಕೊಂಡು ಅವ್ರಂತಾರ, ಹೆಂಗಂದ್ರೆ ಆಕಳ 100 ಬಗೆಯ ಆಕಳ ಇರಲಿ, ನಿಮ್ಮ ಮನೆಯಿಂದ ಒಂದು ಆಕಳ ಇರ್ತೈತಿ, ಇವ್ರ ಮನೆಯಿಂದ ಒಂದು ಆಕಳ ಇರ್ತೈತಿ, ಕಾಯ ಒಬ್ಬನೇ ಇರ್ತಾನೆ. ಕಾಯ ಒಬ್ಬನೇ ಇದ್ರೂ ಸಹಿತ ಒಂದು ಕೋಲ ನೋಡ್ರಿ. ಪರಿಸ್ಥಿತಿ ಎಲ್ಲಿ ಬಂದೈತೆ ಅಂದ್ರೆ 100 ಆಕಳ ಇದ್ರೆ ಕಾಯಕ್ ಒಬ್ಬನ ಇದ್ರೆ 100 ಆಕಳ ಮೇಂಟೈನ್ ಮಾಡ್ಬೋದು. 1000 ಆಕಳ ಇದ್ರೆ ಅಂದ್ರೆ ಭಾಳ ಅಂದ್ರೆ ಹಿಂದೊಬ್ಬವ ಮುಂದೊಬ್ಬವ ಇಷ್ಟ ಮೇಂಟೈನ್ ಮಾಡ್ಬೋದು. ಒಂದೊಂದು ಆಕಳವನ್ನ ಮೇಂಟೈನ್ ಮಾಡಕ್ಕೆ 100 ಮಂದಿ ಬೇಕಂತಿಲ್ಲ. ಆದ್ರೆ 1000 ಮಂದಿ ಆ 1000 ಆಕಳ ಇದ್ರೂ ಸಹಿತ ಅವನ್ನ ಮೇಂಟೈನ್ ಮಾಡೋದಕ್ಕೆ ಇಬ್ರ ಮುಂದೊಬ್ಬವ ಹಿಂದೊಬ್ಬವ ಇದ್ದು ಬಿಟ್ರೆ ಆಕಳ ಎಲ್ಲವೂ ಚಂದಾಗಿ ಹೋಗ್ಬಿಡ್ತಾವ. ಊರಾಗ ಒಂದು 3000 ಜನ ಇರ್ತಾರ, 3000 ಮಂದಿ ಮೇಂಟೈನ್ ಮಾಡಕ್ಕೆ 6 ಮಂದಿ ಮೆಂಬರ್ ಮಾಡಿರ್ತಾರೆ. ಅದಕ್ಕೊಂದು ಪೊಲೀಸ್ ಸ್ಟೇಷನ್ ಮಾಡಿರ್ತಾರೆ. ಆ ಪೊಲೀಸ್ ಸ್ಟೇಷನ್ನಾಗ ಒಂದು 10-15 ಮಂದಿ ಪೊಲೀಸರು ಇರ್ತಾರೆ. ಇಷ್ಟೆಲ್ಲ ಇದ್ರು ಸಹಿತ ಮನ್ಯಾಗ ಜಗಳ ತಪ್ಪೇವತ್ ಮಾಡ್ರಿ ನೀವು? ತಪ್ಪೇವನಾಯವ ಇಲ್ಲಿ ಕುಂತವ್ರು ಹೇಳ್ರಿ, ಜಗಳ ಇಲ್ಲಾರ್ದ ಮನೆ ಯಾವ ಒಂದು ಕೈ ಎತ್ತರ ಸೊಪ್ಪಿಲ್ಲ. ಒಟ್ಟ ನಮ್ಮ ಮನ್ಯಾಗ ಜಗಳ ಇಲ್ಲ ನೋಡ್ರಿ ಅಜ್ಜಾರ ಅನ್ನೋರು ಯಾರ ಹೇಳವಲ್ರಲ್ರಿ ಅವ್ರು? ನೀವು ಜಗಳ ಇಲ್ಲ ನಿಮ್ಮ ಊರಾಗ ಅದಾವಲ್ರಿ? 10 ಹೊಂಟ್ರೆ ಬರೀ ಜಗಳದಾಗ ಇರ್ತೈತಿ ಮಂದಿ. ಅದು ಎಷ್ಟು ವಿಷಯಕ್ಕೆ ಜಗಳ ಮಾಡ್ತಾರ ಅಂತ ಮಾಡ್ರಿ ನೀವು. ಭಾಳ ಸಣ್ಣ ವಿಷಯಕ್ಕೆ ಜಗಳ ಮಾಡ್ತಾರೆ. ಭಾಳ ಸಣ್ಣ ವಿಷಯ. ಎಷ್ಟು ಸಣ್ಣ ವಿಷಯ ಅಂದ್ರೆ ಅತಿ ಸಣ್ಣ ವಿಷಯ ನೋಡ್ರಿ. ಈ ಮನ್ಯಾಗ ನಿಮ್ಮ ಮನ್ಯಾಗ ಹಂಗೆ ಜಗಳದ ವಿಚಾರ ಹೇಳ್ತೀನಿ. ಬಲೂನ್ಯಾಗ ಒಂದು ಗಿಡ ಬೆಳೆದಿರ್ತದೆ, ಬಲೂನ್ಯಾಗ ಒಡ್ಡನ್ಯಾಗ ಒಂದು ಗಿಡ ಬೆಳೆದಿರ್ತದೆ. ಅವ್ರ ಅಣ್ಣಗಾರ ಬಂದಿರ್ತೈತಿ, ತಮ್ಮಗಾರ ಬಂದಿರ್ತೈತಿ. ಬಲೂನ್ಯಾಗಿರುವಂತ ಜಾಲಿ ಗಿಡದ ಸಂಬಂಧ 6 ಎಕರೆ 8 ಎಕರೆ ಹೊಲ ಪಡು ಕೆಡ್ಕೊಂಡು ಕುಂದಿರ್ತಾರಲ್ಲ. ವಿಚಾರ ಮಾಡ್ಕೊಳ್ರಪ್ಪ. 8 ಎಕರೆ ಹೊಲ ಇಟ್ಕೊಂಡು ಒಂದು ಜಾಲಿ ಗಿಡದ ಸಲುವಾಗಿ ಅರ್ಧ ಆ ಕಡೆ ಹೋಗತ್ತೆ, ಅರ್ಧ ಆ ಕಡೆ ಈ ಕಡೆ ಬರ್ತದೆ. ಮತ್ತು ನೀವು ಹೊಲಕ್ಕಿದ್ದವ್ರ ಕೂಡಿದ್ದವ್ರು ಬದು ಹಾಕೊಂಡವ್ರು ಏನು ಮಾಡ್ತಾರ, ಮೊದಲು ಇವ ಹೋದಂದ್ರೆ ಹರಿಗೆ 4 ಕಡೆ ಈ ಕಡೆ ಇಟ್ಟು ಬರ್ತಾನೆ ಕಲ್ಲ. ಇವ ಹೊರಗೆ ಫಸ್ಟ್ ಹೋದಂದ್ರೆ 4 ಕಡೆ ಕಲ್ಲು ಎತ್ತಿ ಈ ಕಡೆ ಇಟ್ಟು ಬರ್ತಾನೆ. ಮತ್ತು ಅವ ಬಂದಂದ್ರೆ ನಂದ್ರಾಗ ಇಟ್ಟಾನಂತ ತಿಳ್ಕೊಂಡು ಅವ 8 ಕಡೆ ಈ ಕಡೆ ಕಿತ್ತಿಡ್ತಾನೆ. ಅದನ್ನು ಇವ ಈ ಕಡೆ ಇಡೋದು ನೋಡಿ ಆ ಕಲ್ಲು ಅಂತದ ಏನಂತದ, ಎಷ್ಟು ಕಿತ್ತಿಡ್ತೀರಿ ಇಡ್ರಪ್ಪ. ನಾಳೆ ಒಂದು ದಿವಸ ನೀವು ಒಳಗಿದ್ದಾಗ ನಿನ್ನ ಒಳಗೆ ತಗೊಂಡು ನಿನ್ನ ಮೇಲೆ ನಾ ಕುಂತಂದ್ರೆ ಯಾವ ಮಗ ಬಂದು ಕಿತ್ತಿಡ್ತಾನೋ ನೋಡ್ತೀನಿ ಅಂತ ಅವಾಗ ಹೇಳ್ತೈತೆ ಅದು ಕಲ್ಲ. ಅದು ಕೇಳಂಗಿಲ್ಲ ನಾವು. ಆದರೂ ಸಹಿತ ಬೆಕ್ಕದ್ದಾಗ್ಲಿ, ಅದು ಬೆಕ್ಕದ್ದಲ್ರಿ, ಇದು ನಂದ ನೋಡ್ರಿ ಅಂತ ಆ ಜಗಳ ತೊಗೊಂಡು ಹೋದವ್ರು ರಗಡ್ ಮಂದಿ ಇರ್ತಾರೆ. ಕೆಲವು ಮಂದಿ ಇನ್ನೂ ವಿಚಿತ್ರ ಹೇಳ್ತೀನಿ. ನಾವೊಂದು ಊರಿಗೆ ಹೋಗಿದ್ದೆ, ಭಿಕ್ಷಕ್ಕೆ ಬಂದ ಅಂದ್ಕೊಳ್ಳಿ ನಾ ಮನೆ ಕದ ಹಾಕಕ್ಕೆ ಹಿಂಗೆ ಮನೆ ಕದ ಹಾಕೋದನ್ನು ನೋಡಿ ಒಂದ್ಸಲ ನೋಡಿದ್ರು 2ನೇ ಸಲ ಬಂದರು, ಒಂದ್ಸಲ ನೋಡಿದ್ರು 2ನೇ ಸಲ ಬಂದರು, 2ನೇ ಸಲ ನೋಡಿದ್ರು 3ನೇ ಸಲ ಬಂದರು, 4ನೇ ಸಲಕ್ಕೆ ಸಿಟ್ಟು ಬಂತ ಅವ್ರಿಗೆ.
ಸಿಟ್ಟು ಬಂದವ್ರು ಒಂದು ಪದ್ಯ ಕಟ್ಟಿದ್ರಲ್ಲಿ ಏನು ಹೇಳಿದ್ರು, ಆ ಒಳಗೆ ಕದ ಏನು ಹಾಕೊಂಡು ಕುಂತಿದ್ಲಲ್ಲ ಆಕಿ, ಆ ಹೆಣ್ಮಗಳ ಕಂಡು ಒಂದು ಮಾತು ಹೇಳ್ತಾರ ಅವರು, ಕದವ ಹಾಕಿದಳೀಕಿ ಗೈಯಾಳಿ ಮೂಳಿ. ಯಾರಿಗೆ? ನಾ ಅನ್ನಕತ್ತಿಲ್ವಾ ಮತ್ತಿದನ್ನ ಅವ್ರು ಹೇಳ್ಯಾರ ಅದನ್ನು. ಕದವ ಹಾಕಿದಳೀಕಿ ಗೈಯಾಳಿ ಮೂಳಿ, ಒಳಗಿನ ಪಾಪ ಹೊರಗೆ ಬಂದೀತೆಂದು. ಒಳಗಿನ ಪಾಪ ಏನು ಕುಂಟೈತಲ್ಲ, ಅದ ಒಳಗಿದ್ದು ಪಾಪ ಐತಲ್ಲ, ಗುರು ಆಗಿರ್ತಕ್ಕಂಥ ಆಶೀರ್ವಾದ ಮಾಡಿ ಒಳಗೆ ಪುಣ್ಯ ಕೊಡಾಕ್ ಬಂದಾನ, ಆ ಪಾಪ ಒಳಗಿನ ಪಾಪ ಹೊರಗೆ ಬಂದೀತೆಂದು, ಹೊರಗಿನ ಪುಣ್ಯ ಒಳಗೆ ಬಂದೀತೆಂದು ಕದವ ಹಾಕಿದಳೀಕಿ ಗಯ್ಯಾಳಿ ಮೂಳಿ ಅಂತ ಇಟ್ಟಂದು ಕೂಡಲೇನ ಎದಿ ಡವ ಡವ ಅನ್ನಕತ್ತಿತ್ತು. ಆಕಿನ ಎದಿ ಡವ ಡವ ಅನ್ಬೇಕಾದ್ರೆ ಹಾಕಿದ ಚಿಲಕ್ ಹಿಂಗೊಮ್ಮೆ ಮಾಡ್ತಿತ್ತು. ಅದು ಹಿಂಗೊಮ್ಮೆ ಮಾಡಕತ್ತಿದ್ದನ್ನು ನೋಡಿ ಅವ್ರು ತಿಳ್ಕೊಂಡ್ರೆ, ಹೌದು ನೀ ಹೇಳೋದು ಬರೋಬರಿ ಐತಿ, ಒಳಗಿದ್ದಿದ್ದು ಒಳಗ ಐತಿ, ಹೊರಗಿದ್ದಿದ್ದು ಹೊರಗ ಐತಿ, ನೀ ಹೇಳೋದು ಮಾತ್ರ ಸತ್ಯ ಐತಿ ಅಂತ. ಒಳಗಿದ್ದ ಹೆಣ್ಮಕ್ಳಿಗೆ ಗೊತ್ತಾಗೋಲ್ಲು, ಆದ್ರೆ ಶರೀಫ್ ಸಾಹೇಬರಿಗೆ ಚಿಲಕ್ ಹೇಳ್ತಿತ್ತು, ಹೌದು 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 ಅಂತ. ಯಾವಾಗ ಹಿಂಗಂತೂ ಹಾಕೋದನ್ನ ಹಾಕಿಬಿಟ್ಟಿನಿ, ಏನು ಅಂದ್ ಹೋದ್ರೆ ಏನು ಮಾಡಬೇಕು, ಯಾಕೆ ಸುಮ್ಮನೆ ಅವ್ರು ಕೊಟ್ಟಾಗ ಏನು ಮಾಡೋದು, ಇವ ಏನೋ ಕೇಳಕ್ಕೆ ಬಂದಾನ, ರೊಕ್ಕನ ಕೊಡ್ಬೇಕಂತೇನೈತಿ. ಅವಾಗ ಆ ಹೆಣ್ಮಗಳು ಏನು ಮಾಡಿದ್ಲು ಅಂದ್ರೆ, ಒಂದು ಮಷೇರಿ ಬಿತ್ತು ತೊಗೊಂಡು ಕದ ತೆಗೆದು ಪಟ್ನ ಹೋಗದೆ ಕದ ಹಾಕೊಂಡ ಬಿಟ್ಟು, ಕದ ಹಾಕೊಂಡು ಕೂಡಲೇನ ಶರೀಫ್ರ ಅದ ಅರಿವಿ ತೊಗೊಂಡು ನಕ್ಕೊಂತ ಹೋದ್ರಂತೆ. ನಕ್ಕೊಂತ ಹೋದ ಕೂಡಲೇನ ಶಿಷ್ಯ ಗಾಬರಿ ಆತವಂಗ, ಅಲ್ಲ ಇಟ್ಟು ಮಸಿ ಅರಿವಿ ಇಸ್ಕೊಂಬರ ಕಟ್ಟಕೊಂಡ ಬೇಯಬೇಕಾಗಿತ್ತನ ಆಕಿನ ಅಂತ ಅವ ಚಲ್ ಮಾಡಿದ. ಈಕೆ ಒಗದಿದ್ದು ಮಸಿ ಅರಿವಿ ಒಗದಾಳ, ಅದನ್ನ ತಗೊಂಡು ನಕ್ಕೊಂತ ಹೊಂಟಿರಿ, ಈಟು ಮಸಿ ಅರಿವಿ ತಗೊಳಕ ಆಕಿನ ಮನೆಗೆ ಯಾಕೆ 4 ದಿವಸ ಹೋಗ್ಬೇಕಾಗಿತ್ತು ಇವರು, ಬಹುತೇಕ ಶರೀಫ್ರಿಗೆ ಏನಾಗೈತೆ ಅಂತ ಹಿಂದಿತ್ತು ಶಿಷ್ಯರು, ಅವರು ಹಂಗೆ ತಿಳ್ಕೊಂಡಿದ್ರು. ಅವ್ರ ಶರೀಫ್ರು ಏನು ಮಾಡಿದ್ರು ಅಂದ್ರೆ, ಬಡ ಅದ ಮಸಿ ಅರಿವಿ ತೊಗೊಂಡು ಹೋಗಿ ಅಲ್ಲೇ ಊರು ಹೊರಗೆ ಕೆರೆ ಇತ್ತು, ಕೆರೆಯಾಗ ಸ್ವಚ್ಛ ಹಂಗೆ ತೊಳೆದ್ರು, ಹನುಮಪ್ಪನ ಗುಡಿಗೆ ಬಂದರು. ಹನುಮಪ್ಪನ ಗುಡಿಯಾಗ ದೀಪ ನೋಡ್ತಾರೆ, ದೀಪ ಆರಿ ಹೋಗಿಬಿಟ್ಟಿತ್ತು. ಅರ್ವಿ ಅಂತ ತೊಗೊಂಡು ಹೋಗಿದ್ರಲ್ಲ, ಸ್ವಚ್ಛ ಹಂಗೆ ತೊಳೆದು ಅದ ಎಳೆಗಳನ್ನು ತೆಗೆದು ಅದನ್ನ ಬತ್ತಿ ಮಾಡಿ, ಯಾರೋ ಕೊಟ್ಟಿದ್ದು ಎಣ್ಣೆ ತೊಗೊಂಡು ಬಂದು ಪಣತ್ಯಾಗಿಟ್ಟು ಅವಳು ಕೊಟ್ಟ ಅರಿವೆಯನ್ನ ಬತ್ತಿಯನ್ನಾಗಿ ಮಾಡಿ ದೀಪವನ್ನು ಹಚ್ಚಿ ಹನುಮಂತ ದೇವ್ರ ಮುಂದೆ ಬೇಡ್ಕೊಳ್ಳೋ ಮುಂದೆ ಹೆಣ್ಮಗಳು ಓಡಿ ಬಂದಿದ್ಲು. ಎದಕ್ಕೆ? ಅರ್ಬಿ ಕೊಟ್ಟರು ತೊಗೊಂಡು ಹೋಗ್ಯಾನಂದ್ರೆ ಅದನ್ನು ತೊಗೊಂಡು ಏನು ಮಾಡ್ತಾನಿವ ಅಂತ ಒಳಗೆ ಬಂದು ಹಿಂಗೆ ನೋಡೋ ಟೈಮ್ದೊಳಗೆ ಅವಾಗ ಶರೀಫ್ರು ಬೇಡ್ಕೊಂಡ್ರಂತ, ನೋಡು ದೀಪ ಇಲ್ಲಾರದನ ಕತ್ತಿಲ್ಲ ಕುಂತಿ ಹನುಮಪ್ಪ, ಆದ್ರೆ ನಿನ್ನ ಗುಡಿಗೆ ದೀಪ ಹಚ್ಚೋದಕ್ಕೆ ಅರ್ವಿ ಕೊಟ್ಟು ಆಕಿ ದೀಪ ಹಚ್ಚುವಂಗೆ ಮಾಡ್ಯಾರಲ್ಲ, ನನಗೆ ಬೆಳಕು ಮಾಡಕ್ ಹೋಗ್ಬೇಡ, ನಿನ್ನ ಬೆಳಕಿನಾಗ ಕುಂದ್ರು ಹಂಗೆ ಮಾಡಿರ್ತಕ್ಕಂಥ ಆ ಹೆಣ್ಮಗಳ ಮನೆಯನ್ನ ಬೆಳಕಿನಾಗ ಇಟ್ಟು ಬಿಡು ಪರಮಾತ್ಮ ಅಂತ ತಿಳ್ಕೊಂಡು ಯಾರಿಗೆ ಬೇಡ್ಕೊಂಡ? ಹನುಮಪ್ಪಗೆ ಬೇಡ್ಕೊಂಡು, ಕರೆ ಯಾರಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡ. ಇದೇ ಮಹಾತ್ಮರ ಗುಣ. ಮಹಾತ್ಮರಂದ್ರೆ ಹೇಗಿರ್ತಾರಂತ ಮಾಡ್ರಿ ನೀವು, ನಮಗೆ ಎಷ್ಟೇ ಕಷ್ಟ ಆದ್ರೂ ಸಹಿತ ಸುಜನೋ ನ ಯಾತಿ ವೈರ್ಯಂ ಪರಹಿತ ಬುದ್ಧಿರು ವಿನಾಶಕಾಲೇಪಿ ಚೇದೇಪಿ ಚಂದನ ತರು ಸುರವಯತಿ ಮುಖಂ ಕುಠಾರಶ್ಯ. ಚಂದನದ ಗಿಡ ಹೋಗಿ ಎಷ್ಟು ಕೊಡಲಿ ಪೆಟ್ಟು ಹಾಕಿದ್ರು ಸಹಿತ ಅದು ನೊಂದೆ ಅಂತ ತಿಳ್ಕೊಂಡು ಯಾವತ್ತೂ ಕೂಡ ಸುವಾಸನೆಯನ್ನು ಬಿಟ್ಟು ಬೇರೆ ಇದನ್ನು ಕೊಡಂಗಿಲ್ಲ. ನನಗೆ ಕಡದಾರ, ನನಗೆ ಕೊಡ್ಲಿ ಪೆಟ್ಟು ಹಾಕ್ಯಾರ ಅಂತ ತಿಳ್ಕೊಂಡು ಎಂದೂ ಕೂಡ ಅದು ತನ್ನ ಸುವಾಸನೆಯನ್ನ ಬಿಟ್ಟು ಕೊಡಂಗಿಲ್ಲ, ಅದು ಸುವಾಸನೆಯನ್ನ ಒರೆಸ್ತದ. ಹಂಗೆ ನಮಗೆ ಎಷ್ಟೋ ಕೆಟ್ಟದ್ದು ಮಾಡ್ಲಪ್ಪ, ನಮ್ಮ ದಾರಿಗೆ ಮುಳ್ಳು ಚೆಲ್ಲಿದರೆ ಅವರ ದಾರಿಗೆ ಹೂವು ಹಾಕೋಣ, ನಮ್ಮ ದಾರಿಗೆ ಮುಳ್ಳು ಚೆಲ್ಲಿದರೆ ಅವರ ದಾರಿಗೆ ಹೂವು ಹಾಕೋಣ, ನಮ್ಮ ಬೆನ್ನಿಗೆ ಚೂರಿ ಚುಚ್ಚಿದರೆ ಅವರ ಕೊರಳಿಗೆ ಹಾರ ಹಾಕೋಣ ಅನ್ನುವಂಥ ಭಾವದೊಳಗೆ ನಾವು ನೀವೆಲ್ಲ ಬದುಕಬೇಕು. ದ್ವೇಷ ಸಾಧಿಸಿ ಜಗದಿ ಏನಿದೆ, ದ್ವೇಷ ಮಾಡ್ಕೊಂತ ಅಡ್ಡಾಡಕತ್ತೀವಲ್ಲ, ಅವ ಅಂದ್ರೆ ಹಂಗ ನನಗೆ ಅವ ಇದ್ರೆ ಆಗಂಗಿಲ್ಲ ನೋಡ್ರಿ. ಒಬ್ಬವ ದಾಡಿ ಬಿಟ್ಕೊಂತ ಅಡ್ಡಾಡಕತ್ತಿದ್ದು, ಭಾಳ ವರ್ಷದ ದಾಡಿ ಹಂಗದಾವ್, ಒಟ್ಟ ತೆಗದೇ ಇಲ್ಲ ಅವನ್ನ. ನಾ ಕೇಳಿದೆ ಅವಂಗ, ಅಲ್ಲೋ ಇಷ್ಟಕೊಂಡು ದಾಡಿ ಬಿಟ್ಟಿಲ್ಲ, ಅವನ್ಯಾಕೆ ತೆಗ್ದಿಲ್ಲ, ಅಜ್ಜರ್ ನಿಮ್ಗೆ ಗೊತ್ತಿಲ್ಲನ್ರಿ ಅಂದವ. ಅವ ದಾಡಿ ಬಿಟ್ಟಿದ್ದು ನನಗೆ ಹೆಂಗೆ ಗೊತ್ತಿರ್ಬೇಕು ಅದು? ಇಲ್ಲ ನನಗೆ ಗೊತ್ತಿಲ್ಲ ಹೇಳು. ಅವ ಅಂದ, ಅಲ್ಲೇನು ಹೊಂಟ ನೋಡ್ರಿ ಅಜ್ಜರ, ಆ ಕಡೆ ಹೊಂಟ. ಇಲ್ಲೆಲ್ಲ ಅವ ಹೇಳಿದ್ದು ನನಗೆ, ನೀವು ಆ ಕಡೆ ಯಾಕೆ ನೋಡಕತ್ತೀರಿ, ಅಲ್ಲೇನು ಹೊಂಟ ನೋಡ್ರಿ ಅಜ್ಜರ, ಅವ್ನು ತೆಗಿ ಮಟ್ಟ ಇವ್ನು ತೆಗಿಬಾರ್ದಂತ ಮಾಡೀನ್ರಿ ಅಂದವ. ಭಾರಿ ದೊಡ್ಡ ಇದನ್ನ ಮಾಡಿ ಬಿಡಪ್ಪ ನೀನು ಸಂಕಲ್ಪನ. ಯಾರ್ಯಾರು ಎಂತೆಂತ ಸಂಕಲ್ಪ ಮಾಡ್ಯಾರ, ದೇಶವನ್ನು ಮುಕ್ತ ಮಾಡ್ಬೇಕಂತ ಸಂಕಲ್ಪ ಮಾಡಿದವ್ರು ಎಷ್ಟೋ ಮಂದಿ ಅದಾರ, ಎಷ್ಟೋ ಮಂದಿ ದೇಶಕ್ಕಾಗಿ ಸತ್ತಾರ. ನೀ ಇವನು ತೆಗೆದು ದಾಡಿ ತೆಗಿಬೇಕಂದ್ರೆ ನಿಂದು ದೊಡ್ಡ ಸಂಕಲ್ಪ ಅಂದ್ಯಾನ. ಅವಾಗ ನಾ ಕೇಳಿದೆ ಅವಂಗ, ಅಲ್ಲೋ ದಾಡಿ ಬಿಟ್ಕೊಂಡು ಅವನು ತೆಗಿಬೇಕಂತ ವಿಚಾರ ಮಾಡಿಯಲ್ಲ, ಅವನು ತೆಗಿಬೇಕಂತ ಯಾಕೆ ವಿಚಾರ ಮಾಡಕತ್ತಿದಿ? ಅವನು ತಗೊಂಡು ಕತ್ತಿಯಿಂದ ಯಾಕೆ ತೆಗಿಬೇಕಂತ ವಿಚಾರ ಮಾಡಕತ್ತಿದಿ? ಕತ್ತಿಯಿಂದ ಅವನು ತೆಗೆದಕ್ಕಿಂತ ತಲೆಗಿಂದ ಒಂದಿಷ್ಟು ತೆಗೆದು ಬಿಟ್ರೆ ದಾಡಿ ತೆಗೆದಕ್ಕಿಂತ ಹೆಚ್ಚಿಂದ ಆತಲ್ಲ ನಾನು ತಿಳಿದ್ರೆ ನಿಮಗಿದು. ನೀವು ಟ್ಯೂಬ್ಲೈಟ್ ಇದ್ದಂಗೆ ಅದಿರಿ, ಪಕ್ಕ ಹತ್ತಾವಲ್ಲ ಅವು, ಮೊಮ್ಮಕ್ಳು ಹತ್ತಂಗಿಲ್ಲ. ಯಾರನ್ನ ನಾವು ಬ್ಯಾಡಾಗೈತೆ ಅಂತ ಅನ್ಕೊಂಡಿದ್ದ ಅವ್ರನ್ನ ತಲೆಗಿಂದ ತೆಗೆದಿಡ್ಬೇಕು ಅಟ್ಟ. ಅವ್ರನ್ನ ತಲೆ ತೆಗಿಯವ್ರು ಏನು ಮಾಡವ್ರು? ನೀವು ತಲೆ ತೆಗೆದು ಮಾಡಿದ್ರೆ ಜೈಲಿಗೆ ಹೋಗ್ತೀರ ಅಟ್ಟ. ಆದ್ರೆ ತಲೆಗಿಂದ ಒಂದಿಷ್ಟು ತೆಗೆದು ಹೋಗೋದು ಬಿಡ್ಬೇಕಲ್ಲ ಅವ್ರನ್ನ.
ಬ್ಯಾಡಪ್ಪ ಈ ವ್ಯಕ್ತಿ ನಮಗೆ ಈಗೆಲ್ಲ ನಿಮ್ಮ ಮೊಬೈಲ್ನಾಗ ಜಾಸ್ತಿ ಕೆಟ್ಟ ಮೆಸೇಜ್ ಇದ್ವಲ್ಲ ಎಕ್ಸ್ಟ್ರಾ ಇದ್ರೆ ಏನು ಮಾಡ್ತೀರಿ ನೀವು? ಡಿಲೀಟ್ ಮಾಡ್ತಿರಲ್ಲ, ಡಿಲೀಟ್ ಮಾಡ್ಲಾರ್ದಾಗ ಹಂಗೆ ಇಟ್ಕೊಂಡ್ರೆ ಏನಾಕತಿ, ಫೋನ್ ಹೆಂಗೆ ಆಕತಿ, ಅದು ಸ್ಟ್ರಕ್ ಆಕತಿ. ನೋಡ್ರಿ, ಬ್ಯಾಡಾಗಿದ್ದ ಮೆಸೇಜನ್ನು ಡಿಲೀಟ್ ಮಾಡಲಿಲ್ಲ ಅಂದ್ರೆ ಫೋನ್ ಹೆಂಗಾಗಿ ಸ್ಟ್ರಕ್ ಆಗ್ತದ, ಹಂಗೆ ಬ್ಯಾಡಾಗಿದ್ದೆಲ್ಲ ತಲೆಯಾಗ ತುಂಬ್ಕೊಂತ ಹೊಂಟ್ರಿ ಅಂದ್ರೆ ಇದಕ್ಕೂ ತಲೆಗೆ ಸ್ಟ್ರೋಕ್ ಹೊಡಿತೈತೆ ಅನ್ನುವಂಥದ್ದನ್ನು ತಲೆಯಾಗ ಇಟ್ಕೊಂಡು ಬ್ಯಾಡಾಗಿದ್ದನ್ನು ಡಿಲೀಟ್ ಮಾಡ್ಕೊಳ್ಳೋದು, ಬೇಕಾಗಿದ್ದನ್ನು ಒಂದಿಷ್ಟು ಸೇವ್ ಮಾಡಿ ಇಟ್ಕೊಂಡು ಜೀವನ ಮಾಡೋದು. ಇವತ್ತಿನ ಪ್ರವಚನ ಇಷ್ಟ ತಿಳ್ಕೊಬೇಕು. ಬ್ಯಾಡಾಗಿದ್ದನ್ನು ಡಿಲೀಟ್ ಮಾಡ್ರಿ ಹೇಳೋಲ್ರಲ್ರಿ ಅವರು. ಯಾಕೆ ಹೇಳೋಲ್ರಿ ಅಂತಂದ್ರೆ ನಮ್ಮ ಮಂದಿಗೆ ಬ್ಯಾಡಾಗಿದ್ದ ಬಾಳ್ಬೇಕು. ಬೇಕಾದ್ ನೋಡ್ರಿ ನೀವು ಎಲ್ಲ ಬರೀ ಇಷ್ಟು ಜೋರು ಹೇಳಿನಲ್ಲ ನಾನು, ಇದು ನಂಬಂಗಿಲ್ಲ ಮಂದಿ. ಇಷ್ಟು ಜೋರು ಮಗ್ಗಲ್ನಾಗ ಯಾರು ಒಬ್ಬರು ಕಿವ್ಯಾಗ ಹೇಳಿ 10 ನಿಮಿಷನಾಗ ಎದ್ರ ಹಂಗಾತ ಹಿಂಗಾತ ಚಲೋ. ಅದು ಎಲ್ಲಿಂದ ಹೆಂಗೆ ಸ್ಪಾರ್ಕ್ ಲೈಟ್ ಹತ್ತಂಗೆ ಹತ್ತೈತೆ, ಹಂಗೆ ಅಷ್ಟು ಪವರ್ಫುಲ್ ಐತೆ ನೋಡ್ರಿ. ಅದಕ್ಕೆ ನಾ ಹೇಳ್ಬೇಕಾಗಿರುವಂಥದ್ದು ಇಷ್ಟೇ ಇವತ್ತು ಕೊನೆ ಮಾತು. ಬ್ಯಾಡಾಗಿದ್ದನ್ನು ಬಿಟ್ಟು ಬಿಡ್ರಿ, ಕೆಟ್ಟದ್ದನ್ನು ಬಿಟ್ಟು ಬಿಡ್ರಿ. ಕೆಟ್ಟದ್ದನ್ನು ಬಿಟ್ಟು ಇರುವಟ್ಟು 2 ದಿವಸ ಬದುಕಾರೋದಿರಿ. ಇನ್ನು 50 ವರ್ಷ ಬಿಟ್ಟು ನಾ ಇರ್ತೀನಿ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ಯಾರಿಗೆ ಇರಾಕತ್ತೇನೆ? ಯಾರು ಇರ್ಬೋದು, ಆದರೆ ವಯಸ್ಸಾದವರು ಅನ್ಕೋಬೋದು. ಯಾರಿಗೆ ಯಾವಾಗ ಮರಣ ಬರ್ತದೆ ಹೇಳೋಕ್ಕಾಗೋದಿಲ್ಲ. ಇರುವಷ್ಟು ದಿವಸ ಮತ್ತೊಬ್ಬರು ಕೂಟ ಮಕ ಕಟ್ಟಿಕೊಂಡು ಜೀವನ ಮಾಡುವಷ್ಟು ಮೆಟ್ಟಿಗೆ ಜೀವನ ದ್ವಾರದಿಲ್ಲ. ಇರುವಷ್ಟು ದಿವಸಗಳ ಕಾಲ ಪರಸ್ಪರ ಪ್ರೀತಿಯಿಂದ ಮತ್ತೊಬ್ಬರು ಕೂಟ ನಕ್ಕೊಂತ ಅವ ಬಂದನ ಅವನ ಕೂಟ ಜಗಳ ಮಾಡ್ಕೊಂತ ಇವನ್ ಕೂಟ ಜಗಳ ಮಾಡ್ಕೊಂತ ಆಯುಷ್ಯ ಉದ್ದಕ್ಕೂ ಇದನ್ನ ಮಾಡ್ಕೊಂತ ಹೋಗೋದಕ್ಕಿಂತ ಪ್ರೀತಿಯಿಂದ ಇದ್ದುಕೊಂಡು ಜಗತ್ತನ್ನು ಗೆದ್ದು ಯಾರು ಸೂರ್ಯರು ಅಂತಂದ್ರೆ ಹೊರಗಿನ ವ್ಯಕ್ತಿಗಳನ್ನು ಗೆಲ್ಲವರು ಸೂರಲ್ಲ. ನಿನ್ನ ಒಳಗದವಲ್ಲಪ್ಪ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನು ಗೆದ್ದು ನಾವು ಜೀವನದೊಳಗೆ ಮುಕ್ತಾತ್ಮರಾಗಬೇಕನ್ನೋದೇ ಇವತ್ತಿನ ವಿಚಾರ ಅನ್ನುವಂಥದ್ದನ್ನು ಹೇಳಿ